ಮಾದ ನಿಮ್ ಕರಿಯರ್ಗೆ ಸ್ಪೆಷಲ್ ಆಗಿತ್ತು ಪರ್ಟಿಕ್ಯುಲರ್ ಆಗಿ ಅದೇ ಟೈಟ್ಲು ಅಂದ್ರೆ ಹಿಂದೆ ಒಂದ್ ಕಡೆ ಎಲ್ಲ ಸಿನಿಮಾ ಮಾಡೋಂತ ಪ್ಲಾನ್ ಕೂಡ ಆಗಿತ್ತು ಇದೇ ಟೈಟ್ಲ್ ಅದು ಹೆಂಗೆ ತುಂಬಾ ಖುಷಿ ಆಗುತ್ತೆ ಪ್ರತಿ ಸಲಿನೂ ನನ್ನ ಲೂಸ್ ಮಾದ ಅಂತ ಗುರುತಿಸಿದಾಗ ತುಂಬಾ ಖುಷಿ ಆಗುತ್ತೆ. ಪಾತ್ರ ಅಷ್ಟು ತುಂಬಾ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಒಂದು ಪಾತ್ರ. ಸೊ ಅದನ್ನ ಇಟ್ಟು ಒಂದು ಸಿನಿಮಾ ಮಾಡಬೇಕು ಅಂತ ಪ್ಲಾನಿಂಗ್ ಆಗ್ತಾ ಇತ್ತು ಅವಾಗ ಇವಾಗ, ಬಟ್ ಯಾವುದು 100% ಆಗ್ತಿರ್ಲಿಲ್ಲ. ಸೊ ಈಗ ಅದೇ ಟೈಟ್ಲ್ ಇಟ್ಟು ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡಿ ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ ಸಿನಿಮಾ. ಅಂಡ್ ಏನಕ್ಕೆ ಲೂಸ್ ಮಾದ ಇಟ್ವಿ ಅಂತಂದ್ರೆ ಆ ಸಿನಿಮಾಗೆ ಆ ಕ್ಯಾರೆಕ್ಟರ್ ಅಷ್ಟು ಎಫೆಕ್ಟಿವ್ ಆಗಿರೋದ್ರಿಂದ ಸೊ ಇದೇ ಹೆಸರು ಇಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡೋದು. ಆಕ್ಚುಲಿ ನನಗೆ ಫಸ್ಟ್ ಇಷ್ಟ ಇರ್ಲಿಲ್ಲ ಇದು ಇಡಬೇಕು ಅಂತ, ಬಟ್ ಕಥೆಯನ್ನು ನಾನು ಅವ್ರು ನನ್ಗೆ ಯಾವಾಗ ಎಕ್ಸ್ಪ್ಲೇನ್ ಮಾಡಕ್ ಶುರು ಮಾಡಿದ್ರು ಅವಾಗ ಲೂಸ್ ಮಾದ ಅಂದಿಟ್ರೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಆ ಸಿನಿಮಾದಲ್ಲೂ ಅಷ್ಟೇ ಅವ್ನು ಯಾರ ಮಾತು ಕೇಳ್ತಿರ್ಲಿಲ್ಲ, ಅವ್ನು ಏನ್ ಇಷ್ಟನೋ ಅದೇ ಮಾಡ್ತಿದ್ದ. ಸೊ ಈ ಸಿನಿಮಾ ಡೆಫಿನೆಟ್ಲಿ ಅದೇ ತರ ಇದೆ. ಅಂಡ್ ಪರ್ಸನಲ್ ಲೈಫಲ್ಲೂ ಸ್ವಲ್ಪ ಅದು ಹಂಗೆ ಇರೋದ್ರಿಂದ ಸೊ ಅದೇ ಇಟ್ರೆ ಚೆನ್ನಾಗಿರುತ್ತೆ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೆ. ಹೋಗಿ ನೀವು ಹೇಳ್ತಾ ಇದ್ರೆ ಯಾರ ಮಾತು ಕೇಳಲ್ಲ ಅಂತ ಒಂದೊಂದ್ಸರಿ ಅನ್ಸುತ್ತಾ ನಿಮ್ ಸಿನಿಮಾ ಜರ್ನಿಲೂ ಕೆಲವು ಸರಿ ಕೆಲವು ಮಾತುಗಳು ಕೇಳಿದ್ರೆ ಇನ್ನು ಒಂದಿಷ್ಟು ಚೆನ್ನಾಗಿ ಪ್ರಯತ್ನಗಳು ಮಾಡ್ಬೋದು. ಏನಾಗುತ್ತೆ ಗೊತ್ತಾ, ಅದು ಸಿಚುವೇಶನ್ ತಕ್ಕನಂಗೆ ಅದು ಆಗೋಗುತ್ತೆ. ಇವಾಗ ನಾನೇನ್ ಎಲ್ಲ ಕೆಲವು ಸಲ ಹೆಂಗಾಗ್ಬಿಡತ್ತೆ ಅಂದ್ರೆ ನಮ್ ಸಿಚುಯೇಷನ್ ಹೆಂಗಿರುತ್ತೆ ಅದ್ರ ಪ್ರಕಾರ ನಡಿಬೇಕಾಗತ್ತೆ. ಸೊ ಹಂಗಾಗಿ ಸೊ ನನ್ನ ಲೈಫಲ್ಲಿ ಏನ್ ಮಾಡ್ಬೇಕು ಅನ್ಕೊಂಡು ಅದು ಮಾಡಿದೀನಿ. ಸೊ ಇವಾಗ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ನೀಟಾಗಿ ಗೊತ್ತಿರೋದ್ರಿಂದ ಸೊ ಇದನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಷ್ಟು ವರ್ಷದ ಜರ್ನಿ ಸದ್ಯಕ್ಕೆ ಕನ್ನಡ ಇಂಡಸ್ಟ್ರಿಯ ಸ್ಥಿತಿ ಇರುತ್ತೆ. ಜೊತೆಗೆ ಒಂದು ವಿಚಾರ ಕೇಳಿ ಬರ್ತಾನೆ ಇದೆ, ಇಂಡಸ್ಟ್ರಿಯ ಒಗ್ಗಟ್ಟಿನ ವಿಚಾರ. ಇಂಡಸ್ಟ್ರಿಯಲ್ಲಿ ಒಂದಿಲ್ಲ, ಒಬ್ಬ ಲೀಡರ್ ಇಲ್ಲ, ಅದನ್ನ ನೀವ್ ಹೆಂಗೆ? ಲೀಡರ್ ಇಲ್ಲ ಅನ್ನೋದಕ್ಕಿಂತ ಒಬ್ಬ ಲೀಡರ್ಗೋಸ್ಕರ ಯಾಕೆ ವೇಟ್ ಮಾಡಬೇಕು? ನಾವೆಲ್ಲರೂ ಸೇರ್ಬೋದಲ್ವಾ ಒಂದ್ ಜಾಗದಲ್ಲಿ ಸೇರ್ಬೋದು. ನಮ್ದೇ ಆರ್ಟಿಸ್ಟ್ ಅಸೋಸಿಯೇಷನ್ ಇದೆ, ಪ್ರೊಡ್ಯೂಸರ್ ಅಸೋಸಿಯೇಷನ್ ಇದೆ, ಫಿಲ್ಮ್ ಚೇಂಬರ್ ಇದೆ. ಸೊ ಎಲ್ಲರೂ ಒಂದ್ ಕಡೆ ಸೇರ್ಬೇಕು. ಅದು ಸೇರಾದ್ಮೇಲೆ ನೋಡೋಣ ಯಾರು ಲೀಡರ್ ಆಗ್ತಾರೆ ಏನೋ ಅನ್ನೋದು. ಬಟ್ ಎಲ್ಲರೂ ಒಂದ್ ಕಡೆ ಸೇರ್ಲಿ, ಮೊದಲು ಸೇರ್ಬೇಕು. ಮುಂಚೆ ಆದ್ರೆ ಸಾಕಷ್ಟು ಕಾರ್ಯಕ್ರಮಗಳಾಗೋದು, ಅವಾರ್ಡ್ ಫಂಕ್ಷನ್ಗಳಿರ್ಬೋದು ನಮ್ಮಲ್ಲೇ ನಡೀತಿತ್ತು, ಪ್ರತಿಯೊಂದು ಚಾನಲ್ ಅವ್ರು ಮಾಡ್ತಿದ್ರು, ಎಲ್ಲ ಆಯ್ತು. ಈಗ ಅದೆಲ್ಲ ಸ್ಟಾಪ್ ಆಗಿರೋದ್ರಿಂದ ಯಾರು ಎಲ್ಲೂ ಸಿಗ್ತಾ ಇಲ್ಲ. ಅವ್ರವ್ರ ಕೆಲಸದಲ್ಲಿ ಅವ್ರು ಬಿಸಿ ಇದಾರೆ. ಒಗ್ಗಟ್ಟಿಲ್ಲ ಅನ್ನೋದು ಅಷ್ಟೊಂದು ಸರಿ ಅನ್ಸಲ್ಲ ನನಗೆ. ಎಲ್ಲರೂ ಸಿಕ್ತಾಗೆಲ್ಲ ಚೆನ್ನಾಗೇ ಇರ್ತೀವಿ. ಸೊ ಅದು ಹಂಗೆ ಇರುತ್ತೆ. ಆಕ್ಟಿವ್ ಅಂತ ನೀವು ಒಂದಷ್ಟು ನಟರು ಅದ್ರ ಬಗ್ಗೆ ಮಾತಾಡಿ, ಯಾಕಂದ್ರೆ ಕಲಾವಿದರ ಸಂಘದಲ್ಲಿ ಚುನಾವಣೆಗೆ ಎಷ್ಟೋ ವರ್ಷ ಆಯ್ತು, ಮತ್ತೆ ಅದ್ರ ಬಗ್ಗೆ ಯಾರು ಗಮನ ಹರಿಸ್ತಾರ? ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿಯಾಗಿ ಹೋಗಿದ್ದಾರೆ. ಸೊ ಎಲ್ರಿಗೂ ಇದೊಂದು ವಿಷಯ ತಲುಪಿಸ್ಬೇಕು. ಈಗ ಇವಾಗ ಸಾಕಷ್ಟು ಜನ ಇದಾರೆ ನಮ್ಮ ಚೇಂಬರ್ ಅಲ್ಲಿ ಇದಾರೆ. ಸೊ ಅವ್ರೆಲ್ರು ಮುಂದೆ ನಿಂತು ಮಾಡಿದ್ರೆ ಆಗುತ್ತೆ ಅದು. ಸೊ ಸಿ ದಟ್ಸ್ ನ್ಯಾಚುರಲ್ ಅದು. ಸರ್ ನಿಮ್ಮನೇಲಿ ಒಬ್ರು ಹೆಣ್ಮಕ್ಳಿದ್ದಾರೆ, ನೀವು ಕೂಡ ಹೆಣ್ಮಕ್ಳು ಅಂತ ಅಂದಾಗ ತುಂಬಾ ಪ್ರೀತಿಯಿಂದ ಕಾಣ್ತೀರಿ. ಸೊ ಈಗ ಪ್ರೆಸೆಂಟ್ ಸಿಚುವೇಶನ್ ನಿಮ್ಗೆ ಗೊತ್ತಿದೆ, ಹೆಣ್ಮಕ್ಳಿಗೆಲ್ಲೋ ಕುತ್ಕೊಂಡು ಕೆಟ್ಟ ಸಂದೇಶಗಳನ್ನ ಕಳ್ಸೋದು, ಅಶ್ಲೀಲ ಸಂದೇಶಗಳನ್ನ ಕಳ್ಸೋದು ಇಂಡಸ್ಟ್ರಿ ನಿಮ್ಮ ಆತರ ಮಾತಾಡೋರ್ಗೆ ಆತರ ಮೆಸೇಜ್ಗಳು ಮಾಡೋರು ಕರ್ಕೊಂಡ್ಬಂದು ಚಪ್ಪಲಿ ಹೊಡಿಬೇಕು. ಯಾಕೆ ಗೊತ್ತಾ, ಇವಾಗ ಅವ್ರು ಹುಟ್ಟಿರೋದು ಒಂದು ತಾಯಿ ಹೊಟ್ಟೆಲ್ಲ ಅಲ್ವಾ. ಸೊ ಹಂಗಾಗಿ ಅವ್ರಿಗೆ ಬುದ್ಧಿನೇ ಇಲ್ಲ ಅಂದ್ಮೇಲೆ ಅವ್ರ ಬಗ್ಗೆ ಮಾತಾಡಿ ಅಂತ ಪ್ರಯೋಜನ ಅಲ್ವಾ. ಒಂದ್ ಸ್ವಲ್ಪ ತಿಳುವಳಿಕೆ ಇರ್ಬೇಕು. ಅಲ್ಲ ಏನಾಗುತ್ತೆ ಗೊತ್ತಾ, ತಿಳುವಳಿಕೆ ಇದ್ರೆ ಈ ತರ ಎಲ್ಲ ಮಾತುಗಳು ಆಡಲ್ಲ. ಸೊ ಅವ್ರ ಲೋಕ ಜ್ಞಾನನೇ ಇಲ್ಲ ಅಂದ್ಮೇಲೆ ಅವ್ರ ಹತ್ರ ಮಾತಾಡಿಲ್ಲ. ಇದು ಉದ್ದೇಶಪೂರ್ವಕವಾಗಿ ಆಗುತ್ತಾ ನಟ ನಟಿಯರ ಮೇಲೆ ಏನಾಗ್ತಿತ್ತು ಗೊತ್ತಾ, ಮುಂಚೆ ಕೆಲವು ಕಡೆ ಅಂದ್ರೆ ಈ ಸೋಷಿಯಲ್ ಮೀಡಿಯಾ ಇದೆಲ್ಲ ಬರಕ್ ಮುಂಚೆನೂ ಇದೆ ಇವೆಲ್ಲ ಫ್ಯಾನ್ಸ್ ಇನ್ನೊಬ್ರು ಬೈಯೋದು ಈ ತರ. ನನಗೆ ಯಾರೋ ಅಂದ್ರೆ ಸುಮಾರು ವರ್ಷದ ಮುಂಚೆ ಬೇರೆ ಯಾವ್ದೋ ಹೀರೋ ಯಾರು ಅಂತ ನನಗೂ ಗೊತ್ತಿಲ್ಲ, ಬಟ್ ನಮ್ಮ ಬಾಸ್ ಮುಂದೆ ನೀನೇನೋ ಅಂದ್ಬಿಟ್ಟು ಒಂದ್ಸಲಿ ಬ್ಲೇಡಲ್ಲಿ ಕುಯ್ದು ಬಿಡಿದ ಆಯ್ತಾ. ಸೊ ಅವಾಗಿಂದನೂ ನಡೀತಿದೆ. ಇವಾಗ ಏನಂದ್ರೆ ಈ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಎಲ್ಲರೂ ಕಾಮೆಂಟ್ಸ್ ಓದ್ಬೋದು, ಪ್ರತಿಯೊಂದು ಏನೋ ಡೈರೆಕ್ಟ್ ಮೆಸೇಜ್ಗಳು ಕಳಿಸ್ತಾ ಇದ್ದಾರೆ. ಸೊ ಈ ತರ ಆಗ್ತಿರೋದ್ರಿಂದ ಇದು ಜಾಸ್ತಿ ಆಗ್ತಿದೆ. ಬಟ್ ಇದೆಲ್ಲ ನಿಲ್ಲೇಬೇಕು. ನಿಂತಿಲ್ಲ ಅಂದ್ರೆ ತುಂಬಾ ಪರ್ಸನಲ್ ಆಗಿ ಇನ್ವೈಟ್ ಮಾಡ್ತಾರೆ. ಅದೇ ಉಪಯೋಗಿಸುವಂತ ಮಾತುಗಳು ಕೋಪ ಬರುತ್ತೆ. ಇವಾಗ ಇಂಥವ್ರ ಮೇಲೆ ಅಂತಲ್ಲ, ಯಾವುದೇ ಹೆಣ್ಮಗುಗಾಗ್ಲಿ ಈ ತರದ್ ಯಾರು ಮಾತಾಡಬಾರ್ದು. ವಿಶೇಷವಾಗಿ ರಮ್ಯಾ ಅವರು, ನೀವು ಕೂಡ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರೆ ರಮ್ಯಾ ಅವ್ರ ಜೊತೆ. ಸೊ ರಮ್ಯಾ ಅವರು ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ನಿರ್ಧಾರ, ಆ ನಿಲುವಿನ ಬಗ್ಗೆ ತುಂಬಾ ಒಳ್ಳೇದು ಸರ್, ತುಂಬಾ ಒಳ್ಳೇದು ಕಂಪ್ಲೇಂಟ್ ಕೊಟ್ಟಿರೋದು. ಅವರು ಯಾಕೆ ಕೊಡಬಾರ್ದು? ಕಂಪ್ಲೇಂಟ್ ಕೊಟ್ಟ ಮೇಲೆ ಇವಾಗ ಒಂದಷ್ಟು ಜನ ಸಿಗ್ತಾರೆ, ಕರ್ಕೊಂಡೋಗಿ ಒಂದ್ ಸ್ವಲ್ಪ ಅವ್ರು ಬೆಂಡೆ ಎತ್ತಿದ್ರೆ ಗೊತ್ತಾಗುತ್ತೆ, ನೆಕ್ಸ್ಟ್ ಇನ್ನೊಬ್ಬ ಮಾಡಲ್ಲ ಆತರ. ಸರ್ ನಿಮ್ಗೆ ಅನ್ಸಿದ್ಯಾ ದರ್ಶನ್ ಅವರು ಅಟ್ಲೀಸ್ಟ್ ಮುಂದೆ ಬಂದು ಈ ತರ ಸಂದೇಶಗಳನ್ನ ಕಳಿಸ್ಬೇಡಿ ಅಂತ ಅವ್ರು ಹೇಳ್ತಾ ಇಲ್ಲ? ಎಲ್ಲರ ಆಗ್ರಹ, ಎಲ್ಲರ ಯೋಚನೆ ಏನಪ್ಪಾ ಅಂದ್ರೆ ಅಟ್ಲೀಸ್ಟ್ ಸುಮ್ನಿರಪ್ಪ ಅಂತ ಹೇಳ್ಬೋದು. ತುಂಬಾ ಒಳ್ಳೇದು, ಬಟ್ ಯಾಕೆ ಮಾಡ್ತಿಲ್ಲ ಅಂತ ನನ್ಗೆ ಗೊತ್ತಿಲ್ಲ. ಸೊ ಮಾಡಿದ್ರೆ ತುಂಬಾ ಒಳ್ಳೇದು. ಅವರು ಬಂದು ಹೇಳ್ಬೇಕು. ಇವಾಗ ಅವ್ರ ಫ್ಯಾನ್ಸ್ ಅವ್ರ ಮಾತು ಕೇಳ್ತಾರೆ. ಸೊ ಹಂಗಾಗಿ ಅವ್ರು ಹೇಳಿದ್ರೆ ಇದಕ್ಕೆಲ್ಲದಕ್ಕೂ ಒಂದು ಸ್ಟಾಪ್ ಆಗುತ್ತೆ. ಬಟ್ ಗೊತ್ತಿಲ್ಲ ಏನಾಗ್ತಿದೆ ಅನ್ನೋದು. ಅಂಡ್ ನಿಜವಾಗ್ಲೂ ಅವ್ರ ಫ್ಯಾನ್ಸ್ ಅನ್ನ ಅಥವಾ ಯಾರ್ಯಾರು ಮಾಡ್ತಿದಾರೆ ಅನ್ನೋದು ಗೊತ್ತಾಗಲ್ವಲ್ಲ. ಏನಾಗ್ತಿದೆ ಅವ್ರು ಏನಕ್ಕೆ ಮಾಡ್ಸಕ್ ಹೋಗ್ತಾರೆ? ಅಂತ ವ್ಯಕ್ತಿ ನನ್ಗೆ ಗೊತ್ತಿರೋ ಮಟ್ಟಿಗೆ ಆತರ ಅಲ್ಲ. ಸೊ ಏನಾಗೋದು ಗೊತ್ತಾ, ಇವಾಗ ಅವ್ರ ಫ್ಯಾನ್ಸ್ ಅಂತ 100% ಹೆಂಗ್ ಹೇಳಕ್ಕಾಗತ್ತೆ?
ಮುಖ ಕಾಣಿಸ್ಬೇಕಲ್ವಾ, ಮುಖನೇ ಕಾಣಿಸ್ದಿರೋ ಅಕೌಂಟ್ಗಳಲ್ಲಿ ಈ ತರ ಬೇವರ್ಸಿ ಕೆಲಸ ಮಾಡ್ಕೊಂಡು ಹೋದ್ರೆ ಯಾರಿಗೆ ಅಂತ ಹಿಡಿತೀರ ನೀವು? ಅಂಡ್ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಇದೆ, ಅವ್ರ ಕೆಲಸ ಅವ್ರು ಮಾಡ್ತಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಈ ಕಂಪ್ಲೇಂಟ್ ನ ತುಂಬಾ ನೀಟಾಗಿ ತನಿಖೆ ಮಾಡ್ತಾರೆ. ಸೊ ಮಾಡಿ ಸಿಗಾಕೊಂಡವ್ರು ಗ್ಯಾರಂಟಿ ಬೆಂಡೆತ್ತಬೇಕು. ಬೆಂಡೆತ್ತಿದ್ರೆ ಇನ್ನೊಬ್ಬ ನೆಕ್ಸ್ಟ್ ಮಾಡೋದನ್ನ ನಿಲ್ಲಿಸ್ತಾನೆ. ಮತ್ತೆ ಏನಾಗುತ್ತೆ ಇವಾಗ ನಮಗ್ ಭಯ ಆಗುತ್ತೆ. ನಾವ್ ಯಾರ ಬಗ್ಗೆ ಏನಾದ್ರು ಕಮೆಂಟ್ ಮಾಡ್ಬೇಕು ಅಂದ್ರೆ ಭಯ. ಯಾಕೆ ಗೊತ್ತಾ, ನಾನು ಹೆಂಡ್ತೀನಿ, ನನ್ನ ಮಗು, ನಮ್ಮ ತಾಯಿಗೆ ಸಂಬಂಧನೇ ಇರಲ್ಲ, ಅವ್ರ ಬಗ್ಗೆ ಮಾತಾಡ್ತಾರೆ ಅಲ್ವಾ. ಇವಾಗ ಆ ಖಂಡಿತವಾಗ್ಲೂ ಕೋಪ ಬಂದೇ ಬರುತ್ತೆ ಅಲ್ವಾ. ಸೊ ಅದು ಮಾಡಬಾರ್ದು, ನಿಲ್ಬೇಕದು. ಸೊ ನಿಂತ್ರೆ ತುಂಬಾ ಒಳ್ಳೇದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.